ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋದೆ 4G ಲಾಸ್ಟ್ ಇತ್ತು, ಇವಾಗ 5G ಮಾಡ್ಕೊಬಿಟ್ಟಿದ್ದಾರೆ. 5G ಫೋನ್ಗಳು ಕೂಡ ಬಂದುಬಿಟ್ಟಿದ್ದಾವೆ. ಸೊ ಆ ಒಂದು ಕಾರಣಕ್ಕೆ 5G ಫೋನ್ಸ್ಗಳು ಯಾವುದೆಲ್ಲ ಇದ್ದಾವೆ ಆ್ಯಂಡ್ ಅದರ ಒಂದು ಸ್ಪೆಸಿಫಿಕೇಷನ್ಸ್ಗಳು ಏನೇನಿದೆ ಆ್ಯಂಡ್ ಎಷ್ಟು ಬೆಲೆಗೆ ಅದು ನಿಮಗೆ ಸಿಗುತ್ತೆ ಅಂತಲೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಫೋನ್ಸ್ಗಳನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ನೋಡೋಣ ಯಾವ ಫೋನ್ಗಳು 5G ಫೋನ್ಗೆ ಕಮ್ಮಿ ಬೆಲೆಗೆ ಸಿಗ್ತದೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ಫೋನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಆ ಫೋನ್ಸ್ಗಳನ್ನ ಹೇಳೋ ಒಂದು ರ್ಯಾಂಕ್ ಏನಿರುತ್ತೆ ಅದು ರ್ಯಾಂಡಮಾಗಿ ಹೇಳ್ತಾ ಹೋಗ್ತೀನಿ. ಯಾವುದೇ ರೀತಿ ಇದು ಫಸ್ಟು ಅದು ಸೆಕೆಂಡ್ ಅಂತ ಹೇಳ್ತಾ ಹೋಗಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಹೇಳ್ತಾ ಹೋಗ್ತೀನಿ, ನೀವು ತಿಳ್ಕೊಬೋದು. ಆ್ಯಂಡ್ ಅದರ ಜೊತೆಗೆ ಸ್ಪೆಸಿಫಿಕೇಷನ್ಸ್ಗಳು ಕೂಡ ನಾನು ಪ್ರತಿಯೊಂದು ಕೂಡ ಹೇಳಲ್ಲ, ಒಂದು ಸ್ವಲ್ಪ ಹೇಳ್ತೀನಿ, ಒಂದು ತಕ್ಕ ಮಟ್ಟಿಗೆ. ಆ್ಯಂಡ್ ಈ ಒಂದು ಫೋನ್ಸ್ಗಳನ್ನ ನಾನು ಇವಾಗ ಯಾವ ಒಂದು ಫೋನ್ಸ್ಗಳು ಹೇಳ್ತೀನಿ ಆ ಫೋನ್ಸ್ಗಳ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಫುಲ್ ಸ್ಪೆಸಿಫಿಕೇಷನ್ಸ್ನ ನೀವು ನೋಡಿಕೊಂಡು ತಿಳ್ಕೊಂಡು ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ಲ. ಓಕೆ, ನಾನು ನಿಮಗೆ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ ಮೊದಲನೇ ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಇದು ರ್ಯಾಂಕ್ 1 ಅಂತ ಅನ್ಕೊಬೇಡಿ, ಸುಮ್ಮನೆ ಹಂಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ರಿಯಲ್ಮಿ 8 ಅಂತ ಬಂದಿದೆ ಒಂದು ಫೋನ್. ಇದು 5G ಫೋನ್ ಆಗಿದೆ. ಈ ಒಂದು ಫೋನ್ ಬಂದು ನಿಮಗೆ 14,999 ರೂಪಾಯಿ ಸಿಗ್ತದೆ ಅಂತಂದರೆ 15,000ಕ್ಕೆ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇದೆ. 6.5 ಇಂಚ್ ಡಿಸ್ಪ್ಲೇ ಇದರಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇದ್ರ ಬ್ಯಾಟ್ರಿ ಪವರ್ನ ನೀವು ನೋಡೋದಾದ್ರೆ 5000 mAh ಬ್ಯಾಟ್ರಿ ಪವರ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಓಕೆ, ಇನ್ನು ಕ್ಯಾಮ್ರಾ ಎಲ್ಲ ನೀವು ಅಲ್ಲೇ ಹೋಗಿ ನೋಡ್ಕೊಳ್ಳಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಹೋಗ್ತೀನಿ ನಾನು. ರಿಯಲ್ಮಿ ನಾರ್ಜೋ 30 Pro ಅಂತ ಅಂದ್ಬಿಟ್ಟು, ಸೊ ಇದು ಎರಡನೇ ಫೋನ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಸೊ ಇದು ಕೂಡ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇದರ ಬೆಲೆ ಬಂದು ನಿಮಗೆ 16,999 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ 600 mAh ಬ್ಯಾಟ್ರಿ ಪವರ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಇದು ಕೂಡ 6.5 ಇಂಚ್ ಡಿಸ್ಪ್ಲೇಯನ್ನು ಇದು ಹೊಂದಿದೆ. ಆ್ಯಂಡ್ ಅದನ್ನು ಬಿಟ್ಟರೆ ಇನ್ನೇನು 30 ವೋಲ್ಟ್ ಫಾಸ್ಟ್ ಚಾರ್ಜಿಂಗು ಕೂಡ ಸಪೋರ್ಟ್ ಇದಕ್ಕೆ ಇದೆ ಅಂತೆ. ಓಕೆ, ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. 16,000 17,000ಕ್ಕೆ ನಿಮಗೆ ಇದು ಸಿಗ್ತಾ ಇದೆ. ಓಕೆ, ಇನ್ನು ನೆಕ್ಸ್ಟ್ ಫೋನ್ಗೆ ನಾನು ಹೋಗೋದಾದರೆ OnePlus Nord ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫೋನ್ ನಿಮಗೆ 5G ಫೋನ್ ಆಗಿರುತ್ತೆ. ಇದು 4,115 mAh ಬ್ಯಾಟ್ರಿ ಪವರ್ನ ಇದು ನಿಮಗೆ ಕೊಡ್ತಾ ಇದೆ. ಆ್ಯಂಡ್ ಕ್ಯಾಮ್ರಾ ಬಂದು ಇದು 48 ಮೆಗಾಪಿಕ್ಸೆಲ್. ಇದಕ್ಕೆ ಹೇಳ್ಬಿಟ್ಟು ಹೋಗಲಿ ಬಿಡಿ 48 ಮೆಗಾಪಿಕ್ಸೆಲ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಫೋನ್ ಬಂದು ನಿಮಗೆ 27,999 ರೂಪಾಯಿಗೆ ಸಿಗ್ತಾ ಇದೆ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಯಾರೆಲ್ಲ OnePlus Nordನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಮಾಡೋರು ಮಾಡ್ಬೋದು, ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋನ್ ಬಂದು MI ಕಡೆಯಿಂದ. ಸೊ MI 10i ಅಂತ ಅಂದ್ಬಿಟ್ಟು ಒಂದು ಫೋನ್ ಬರ್ತಾ ಇದೆ. ಸೊ ಈ ಒಂದು ಫೋನು ಕೂಡ ನಿಮಗೆ 5G ಫೋನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ MI 10i ನಿಮಗೆ ಹಲವಾರು ವೇರಿಯಂಟಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಂದರೆ ಸ್ಟೋರೇಜ್ ಮೇಲೆ 6GB ನಿಮಗೆ 6GB + 64GB ನಿಮಗೆ 20,999 ರೂಪಾಯಿ 999 ರೂಪಾಯಿ ಸಿಗ್ತಾ ಇದೆ. ಇನ್ನು 6GB + 128GB ಫೋನ್ ನಿಮಗೆ ಸೇಮ್ MI 10i ನಿಮಗೆ 21,999 ರೂಪಾಯಿ ಸಿಗ್ತಾ ಇದೆ. ಇನ್ನು 8GB + 128GB ನಿಮಗೆ 23,999 ರೂಪಾಯಿ ಸಿಗ್ತಾ ಇದೆ. ಸೊ ಈ ಒಂದು ಫೋನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು 6.67 ಇಂಚ್ ಡಿಸ್ಪ್ಲೇನ ಇದು ಕೂಡ ಹೊಂದಿರುತ್ತೆ. ಆ್ಯಂಡ್ ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ 60 ಮೆಗಾಪಿಕ್ಸೆಲ್ ಇರುತ್ತೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಬಂದರೆ ನೀವು 108+8+2+2+2 ಬೆಂಕಿ. ಸೊ ಈ ಥರ ಕ್ಯಾಮ್ರಾಗಳನ್ನೆಲ್ಲ ಇದು ಹೊಂದಿದೆಯಂತೆ. ಸೊ ಆ್ಯಂಡ್ ಇದರ ಬ್ಯಾಟ್ರಿ ಪವರ್ ಬಂದರೂ 4,820 mAh ಬ್ಯಾಟ್ರಿ ಪವರ್ ನಿಮಗೆ ಇದರಲ್ಲಿ ಸಿಗ್ತದೆ. ಜೊತೆಗೆ 33 ವ್ಯಾಟ್ ಫಾಸ್ಟ್ ಚಾರ್ಜರು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇಷ್ಟು ಫೋನ್ಸ್ಗಳು ನಾನು ಇವಾಗ ಯಾವುದೆಲ್ಲ ಸಜೆಸ್ಟ್ ಮಾಡಿದೆ ಆ ಒಂದು ಫೋನ್ಸ್ಗಳ ಲಿಂಕ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ನಾನು ಹೇಳೋದೇನು ಅಂತಂದರೆ ಇವಾಗ ನಾನು ಹೇಳಿದೆ ಅಂತಂದ್ಬಿಟ್ಟು ನೀವು ತಗೋಬೇಡಿ. ಆ್ಯಂಡ್ ಅಫ್ಕೋರ್ಸ್ ನಾನು ಯಾವುದೂ ಕೂಡ ಇದನ್ನೇ ತಗೊಳ್ಳಿ ಅಂತ ಹೇಳಿಲ್ಲ. ಸೊ ಈ ಫೋನ್ಸ್ಗಳ ಬೆಲೆ ಎಲ್ಲ ಏನಿದೆ ಅದರ ಬೆಲೆ ಹೇಳಿದ್ದೀನಿ ಆ್ಯಂಡ್ ಅದರ ಸ್ಪೆಸಿಫಿಕೇಷನ್ಸ್ ನನಗೆ ತಕ್ಕ ಮಟ್ಟಿಗೆ ಹೇಳಿದ್ದೀನಿ. ಸೊ ಮಿಕ್ಕಿದೆಲ್ಲ ನೀವು ಅಲ್ಲೋಗಿ ನೋಡಿ. ಅಲ್ಲೋಗಿ ನೋಡಿದ್ಮೇಲೆ ಯಾವ ಫೋನ್ ಇಷ್ಟ ಆಯಿತು ಆ ಫೋನ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ರಿವ್ಯೂನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯಾರಾದರೂ ರಿವ್ಯೂ ಮಾಡಿರ್ತಾರೆ ಅದು ನೋಡಿಬಿಟ್ಟು ಇಷ್ಟ ಆದರೆ ಆಮೇಲೆ ತಗೊಳ್ಳಿ. ಓಕೆ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ಇವಾಗ ಯಾವುದೋ ಒಂದು ಯಾವ ಲ್ಯಾಪ್ಟಾಪ್ ತಗೊಳ್ಬೇಕು ಅಂತ ಏನಾರು ಕೇಳಿದ್ರೆ ಬೇಕಾದ್ರೆ ಅದ್ರ ಬಗ್ಗೆಯೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬೇಗ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತಾಡ.